ಮತ್ತು ಇದು ಈವನಲ್ಲಿ ಉಸ್ತುವಾರಿ ಬೆಳಗಾವಿ ಉಸ್ತುವಾರಿ ಅಂತ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲ ಅನ್ನೋ ಮಾತು ಕೇಳಿದಾಗ ನಮ್ಮ ರೈತರು ಸಹಿತ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅದೇನು ಗೊತ್ತಿಲ್ಲಪ್ಪ ನಿಮಗೆ, ನೀವು ಅದ ಪಾರ್ಟಿಯವ್ರಲ್ಲ, ನೀವು ನಿಮ್ಮ ನಾಯಕರಲ್ಲ, ಎಲ್ಲರೂ ನೀವು ಒಬ್ಬರ ಇದ್ದೀರಿ, ನಿಮ್ಮದು ಪಾರ್ಟಿಯಲ್ಲೂ ಎಲ್ಲರೂ ಇದ್ದಾರೆ, ಅವ್ರು ನೀವು ಕೇಳಿಲ್ಲೇನೋ ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಅಂದ್ರೆ ನೀವು ಚರ್ಚೆ ಮಾಡಿಲ್ಲೇನೋ ಗೊತ್ತಿಲ್ಲೇನೋ ಅಂತ ಬೇಕಂತ ಮಾಡ್ತಾಯಿದ್ದಾರೆ ಉಳಿಸ್ಕೋಸಲುವಾಗಿ ಅಂತೇಳಿ. ಒಟ್ಟಾರೆಯಾಗಿ ಬೆಳಗಾವಿ ರೈತರು, ಬೆಳಗಾವಿ ಸುತ್ತಮುತ್ತಲಿನ ರೈತರು ಈ ನೀರನ್ನು, ಹಿಡ್ಕಲ್ ಡ್ಯಾಮ್ ನೀರನ್ನು ಈ ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಕೊಡುವುದು ಅಂಥೇಳಿ ಸ್ವಲ್ಪ ಸ್ಟ್ರೈಕನ್ನು ಜೋರ್ದಾರಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ಅಲ್ಲಲ್ಲಿ ಜನರು ಸಹ ಸಪೋರ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮತ್ತು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಈ ಒಂದು ನೀರಾವರಿ ಅಂದರೆ ಹಿಡ್ಕಲ್ ಡ್ಯಾಮ್ದ ನೀರಾವರಿ ಭಾಳಷ್ಟು ಹಳ್ಳಿಗಳಿಗೆ ಹೋಗಿ ನೀರು ಮುಟ್ತಲ್ಲ, ಬೇಸಿಗೆ ಭಾಳ ತೊಂದರೆ ಆಗ್ತದೆ ಅನ್ನೋ ಸಹಿತ ಸ್ಪಷ್ಟ ಇರುವಂಥ ವಿಷಯ ಆಗಿದೆ. ಅದಕ್ಕೆ ಹೆಚ್ಚಿಗೆ ನೀರು ಅಲ್ಲಿ ಬಿಡೋದು ಬೇಡ ಅನ್ನುವಂಥ ಮಾತದ. ಈಗಾಗಲೇ ಈ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡಿದ್ದಾರೆ. 7 ಜಿಲ್ಲೆಗಳ ನೀರಾವರಿ ಸಂಬಂಧಿಸಿದ ಪ್ರತಿ ಮಾಹಿತಿ ನಿಮ್ಗೆ ಗೊತ್ತಿರಬೇಕಲ್ರಿ ಅಂತೇಳಿ ಆಯುಕ್ತರನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಡಿ ಸಿ ಅವ್ರನ್ನ ಕೇಳ್ತಾ ಇದ್ದಾರೆ. ಹೌದು, ಹೆಂಗೆ ಹೋಗ್ತದೆ, ಏನು ನೀವು ಮಾಹಿತಿ ಇಲ್ಲ, ಹೆಂಗೆ ಕೊಟ್ಟು ನೀವು ಪರ್ಮಿಷನ್ನ, ನಿಮ್ಮ ಜ್ಯೂರಿಸ್ಡಿಕ್ಷನ್ದಾಗ ಬರ್ತಿರುವಂಥ ವಿಷಯಗಳಿಗೆ ನೀವು ಸ್ವತಃ ನಿರ್ಧಾರ ಯಾಕೆ ಮಾಡೋದಿಲ್ಲ ಅನ್ನೋದನ್ನು ಇಲ್ಲೇ ನಮ್ಮ ರೈತರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲೂ ಜೆನ್ಯೂನ್ ಅದ. ಯಾಕಪ್ಪ ಅಂದ್ರೆ ನಮಗೆ ನೀರು ಇದ್ದ ಮೇಲೆ ಮುಂದಿನ ವಿಚಾರ, ನಮಗೆ ನೀರು ಇಲ್ಲದ್ರೆ ಹೆಂಗೆ ಬದುಕೋದು ಅನ್ನೋಂಥ ಸ್ಪಷ್ಟ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದರಿಂದಾಗಿ ಜಲಾಶಯದ ನೀರನ್ನು ಮುಟ್ಟಲು ಬಿಡುವುದಿಲ್ಲ ಅನ್ನುವಂಥ ಹೋರಾಟ ಶುರುವಾಗ್ಯದ. ಇದು ಮೋಸ್ಟ್ಲಿ ಒಂದು ತಾರೀಕಿಗೆ ಅಂತ್ಯಕ್ಕೆ ಹೋಗಿ ಮುಟ್ಬೋದು. ಇದರಲ್ಲೇ ವಿಶೇಷವಾಗಿ ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಬೇರೆ ವಿಷಯ. ಆದರೆ ಇದರಿಂದಾಗಿ ಒಂದು ಏನಪ್ಪ ಅಂತಂದ್ರೆ ನಮ್ಮ ಇಂಡಸ್ಟ್ರಿಗೂ ಸಹಿತ ಹೊಡೆದು ಬೀಳಬಾರ್ದು ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಕೇವಲ ಒಂದು ನಮ್ಮ ರಾಜಕೀಯಕ್ಕಾಗಿಯೋ ಮತ್ತದಕ್ಕೂ ಅದನ್ನು ವಿರೋಧ ಮಾಡೋದು ಸರಿಯಲ್ಲ. ಯಾಕಂದರೆ ಎರಡೂ ನಮ್ಮ ಧಾರವಾಡ ಮತ್ತು ಬೆಳಗಾವಿ ಎರಡೂ ಈ ಒಂದು ನಮ್ಮ ರಾಜ್ಯದ ಮುಖ್ಯ ಅಂಗಗಳು, ಮುಖ್ಯ ಜಿಲ್ಲೆಗಳು. ಇಲ್ಲಿ ನೀರಿನ ಅವಶ್ಯಕತೆ ಅದ. ಮತ್ತು ನಮ್ಮ ನೀರನ್ನು ನಾವು ಕುಡಿಲಾರದು ಮತ್ತಾರು ಕುಡಿಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಹೇಳ್ಬೋದು. ಅದಕ್ಕೆ ಈ ವಿಷಯದಾಗ ಧಾರವಾಡ ಆಯಿತು, ಬೆಳಗಾವಿಯ ನಮ್ಮ ಏನು ಸಮಸ್ಯೆ ಅಧಿಕಾರಿಗಳಿದ್ದಾರೆ ಮಾತಾಡಿಕೊಂಡಿದ್ದನ್ನು